ಶುಭಾಹಾರದಲ್ಲಿ 2 ಶ್ಲೋಕಗಳಿದೆ. ಮೊದಲನೇದು ಹಿರಿಯರು ಚಿಕ್ಕವರಿಗೆ ತಿಳಿಸುವ ಆಶೀರ್ವಾದದ ಶುಭಾಶಯವಾಗಿರುತ್ತದೆ. ನಾವೀಗ ಗಮನಿಸಿರ್ಬೋದು, ಮೊದಲನೇದು ಟೀಚರ್ಸ್ ಹೇಳ್ತಾರೆ, 2ನೇ ಶ್ಲೋಕನ ನಾವು ಹೇಳ್ತೀವಿ, ಅಂದ್ರೆ ನಾವು ನಮ್ಮ ಸಹಪಾಠಿಗಳಿಗೆ ವಿಶ್ ಮಾಡ್ತೀವಿ. ಮೊದಲನೇ ಶ್ಲೋಕದ ಅರ್ಥ ತಿಳ್ಕೊಳ್ಳೋಣ. ಸ್ವಸ್ಥಸ್ತುತೆ ಕುಶಲಮಸ್ತು ಚಿರಾಯುರಸ್ತು, ನಿನ್ನ ಆರೋಗ್ಯ ಉತ್ತಮವಾಗಿರಲಿ, ನಿನಗೆ ಸದಾ ಶುಭವಾಗಲಿ, ನೀನು ಚಿರಂಜೀವಿಯಾಗಿರು ಅಂತ ನಾವು ಹಿರಿಯರು ಚಿಕ್ಕವರಿಗೆ ಶುಭ ಹಾರೈಸ್ತೀವಿ. ವಿದ್ಯಾ ವಿವೇಕ ಕೃತಿ ಕೌಶಲ ಸಿದ್ಧಿರಸ್ತು, ಜ್ಞಾನ ವಿವೇಕ ನಿನ್ನಲ್ಲಿ ಇರಲಿ, ನಿನ್ನ ಪ್ರಯತ್ನಗಳು ಕೌಶಲ್ಯೋಪಯುಕ್ತ ಮತ್ತು ಯಶಸ್ವಿಯಾಗಲಿ. ಐಶ್ವರ್ಯವಸ್ತು ಬಲವಸ್ತು ಸದಾ ಜಯವಸ್ತು, ಐಶ್ವರ್ಯವು ಸಂತೋಷವು ನಿನ್ನ ಸಹಚರವಾಗಲಿ, ನಿನ್ನ ಜೀವನದಲ್ಲಿ ಸದಾ ಗೆಲುವು ಇರಲಿ. ವಂಶಃ ಸದೈವ ಭವದ ಸುದೀಪಿತೋಸ್ತು, ದೇವರ ಅನುಗ್ರಹದಿಂದ ನಿನ್ನ ವಂಶವು ಬೆಳಗಲಿ. 2ನೇ ಶ್ಲೋಕ ನಮ್ಮ ಸ್ನೇಹಿತರಿಗೆ ಅಥವಾ ಸಹಪಾಠಿಗಳಿಗೆ ತಿಳಿಸುವ ಶುಭಾಶಯವಾಗಿರುತ್ತದೆ. 2ನೇ ಶ್ಲೋಕನ ನಾವು ಎಲ್ಲರೂ ಕೂಡಿ ಹೇಳ್ತೀವಿ. ಸೊ ಅದರ ಅರ್ಥ ತಿಳ್ಕೊಳ್ಳೋಣ. ಜನ್ಮದಿನದಿಂದ ಐಪ್ರಿಯ ಸಖೆ, ಪ್ರಿಯ ಸ್ನೇಹಿತರೆ, ಈ ಜನ್ಮದಿನವು ನಿನಗೆ ಒಳ್ಳೆಯದನ್ನು ಉಂಟು ಮಾಡಲಿ. ಶಂತನೋತತೆ ಸರ್ವದಾಮುದಂ, ಯಾವಾಗಲೂ ಸಂತೋಷವಾಗಿರು. ಪ್ರಾರ್ಥಯಾಮಹೇ ಭವಶತಾಯುಷಿ, ಈಶ್ವರಸ್ಸದ ತ್ವಾಂಶ ರಕ್ಷತು, ನಿನ್ನ ದೀರ್ಘಾಯುಷ್ಯಕ್ಕಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಶ್ವರನು ನಿನ್ನನ್ನು ಸದಾ ರಕ್ಷಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಪುಣ್ಯ ಕರ್ಮಣ ಕೀರ್ತಿ ಮಾರ್ಜಯ ಜೀವನಂತವ ಭವತು ಸಾರ್ಥಕಂ, ಯಾವಾಗಲೂ ಸತ್ಕಾರ್ಯಗಳನ್ನು ಮಾಡಿ ಒಳ್ಳೆಯ ಕೀರ್ತಿ ಗಳಿಸುತ್ತಾ ನಿನ್ನ ಜೀವನವು ಸಾರ್ಥಕವಾಗಲಿ, ನಿನ್ನ ಜೀವನವು ಸಾರ್ಥಕವಾಗಿದೆ. ನೋಡಿ, ನಾವು ಎಷ್ಟು ಅರ್ಥಗರ್ಭಿತವಾಗಿ ನಮ್ಮ ಸ್ನೇಹಿತರಿಗೆ ಶುಭ ಕೋರ್ತಿದ್ವಿ. ಶಾಲೆಯಲ್ಲಿ ಅಲ್ಲದೆ ಹೊರಗಡೆ ಕೂಡ ನಾವು ಇದನ್ನ ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.